SIR ಬಗ್ಗೆ ಜಾಗೃತಿ ಸಮಾವೇಶ SIR ಬಗ್ಗೆ ನಾವು ರಾಷ್ಟ್ರದಾದ್ಯಂತ ಕರ್ನಾಟಕ ರಾಜ್ಯದಲ್ಲೂ ಸಹ ಇಡೀ ರಾಜ್ಯದಲ್ಲಿ SIR ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೂಲ ಉದ್ದೇಶ ನಾವೇನು SIR ವಿರುದ್ಧ ಇಲ್ಲ. SIR ಬಗ್ಗೆ ನಮ್ಗೆ ಯಾರ್ದು ವಿರೋಧ ಇಲ್ಲ. SIR ಅಲ್ಲಿ ತಮಿಳುನಾಡಲ್ಲಿ, ಬಿಹಾರಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ನಡೀತಕ್ಕಂಥ ಷಡ್ಯಂತ್ರವನ್ನು ನಾವು ನೋಡಿದ ಮೇಲೆ ನಾವೆಲ್ಲ ಜಾಗೃತರಾಗಿರಬೇಕು ಅಂತ ಮೂಲ ಉದ್ದೇಶದಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಡಿವಿಷನಲ್ಲೂ ಸಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮೊನ್ನೆ ಮಂಗಳೂರಲ್ಲಾಯಿತು, ಇವತ್ತು ಹುಬ್ಬಳ್ಳಿ ಮತ್ತು 28ಕ್ಕೆ ಮೈಸೂರು ಮತ್ತು 30ಕ್ಕೆ ಬೆಂಗಳೂರಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲಿ ನಾವು ಕೂಡ ಅವರು ಇದು ಪ್ರತಿ ವರ್ಷ ಜನವರಿನಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಪರಿಷ್ಕರಣೆ. ಆದರೆ 2004 ಆದಮೇಲೆ 2014ರಲ್ಲಿ ಆಗಬೇಕಾಗಿತ್ತು, ಆವಾಗ ಮಾಡಲಿಲ್ಲ. 2021 ಜನಗಣತಿ ಆದಮೇಲೆ ಮಾಡ್ತೀನಿ ಅಂದವರು ಮಾಡಲಿಲ್ಲ. ಈಗ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ಬಿಟ್ಟು ನೈಜ ಮತದಾರನಿಗೆ ನಾನು ಆಗಲೇ ನನ್ನ ಭಾಷಣದಲ್ಲಿ ಹೇಳಿದೆ, ಅಮೃತ್ಯ ಸೇನ್ ಅಂತ ಅವ್ರದ್ದು ಹೆಸರನ್ನೇ ಮತದಾರ ಪಟ್ಟಿಯಿಂದ ಬಿಟ್ಟಿದ್ದಾರೆ, ನೋಬೆಲ್ ಪ್ರಶಸ್ತಿ ವಿಜೇತ ಅವರು. ಆ ಥರ ಭಾಳ ಪ್ರಮುಖರು ನೌಕಾದಳದ ಮುಖ್ಯಸ್ಥರನ್ನ ಗೋವಾದಲ್ಲಿ ಹೆಸರು ಬಿಟ್ಟಿದ್ದಾರೆ. ಆ ಥರ ಇವ್ರಿಗೆ ಯಾರು ವಿರೋಧ ಇದ್ದಾರೆ ಅವರ ಹೆಸರನ್ನ ಮತಪಟ್ಟಿಯಿಂದ ತೆಗ್ತಕ್ಕಂಥದ್ದು ಇವ್ರದ್ದೊಂದು ರೂಢಿಯಾಗಿದೆ. ಅದು ಆಗಬಾರ್ದು. ನಮ್ಮ ಕಾರ್ಯಕರ್ತರೆಲ್ಲ ಜಾಗೃತರಾಗಿ ಪ್ರತಿ ಮನೆಗೂ ಹೋಗಿ ಅಲ್ಲಿ ಅವರ ಹೆಸರುಗಳನ್ನು ಎನ್ಯುಮರೇಷನ್ ಫಾರಮಲ್ಲಿ ದಾಖಲು ಮಾಡಿ ಅದನ್ನು ಎಲೆಕ್ಷನ್ ಕಮಿಷನ್ಗೆ ಅಥವಾ ಏನು BLO ಬರ್ತಾರೆ, ಬ್ಲಾಕ್ ಲೆವೆಲ್ ಆಫೀಸರ್ಸು, ಅವ್ರಿಗೆ ಕೊಟ್ಟು ಸಂಪೂರ್ಣ ದಾಖಲಾತಿಯನ್ನು ಇಟ್ಕೊಳ್ಬೇಕು ಅನ್ನೋ ಒಂದು ಮಾಡಿದ್ದೀವಿ. ನಮ್ಮ ಮೂಲ ಉದ್ದೇಶ ಏನು ಅಂದರೆ ಇದರಲ್ಲಿ ವಂಚಿತರಾಗೋದು ಯಾರು ಅಂತ ಹೇಳಿದರೆ ಬಡವರು, ಅಲೆಮಾರಿಗಳು, ಆದಿವಾಸಿಗಳು, ದಲಿತರು, ಅಲ್ಪಸಂಖ್ಯಾತರು, OBCಗಳಲ್ಲಿ ಭಾಳ ತೊಂದರೆ ಆಗ್ತಕ್ಕಂಥದ್ದು. ಯಾಕಂದರೆ 11 ಡಾಕ್ಯುಮೆಂಟ್ನ ಕೊಡಬೇಕು ಅಂತೇಳಿ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ. ಕೆಲವರಲ್ಲಿ ಡಾಕ್ಯುಮೆಂಟ್ ಇರ್ಬೋದು, ಇಲ್ಲದೇ ಇರ್ಬೋದು. ಆದರೆ ನಾವು ನಕಲಿ ಮತದಾರನ ತೆಗಿಬಾರ್ದು ಅಂತ ಹೇಳೋದಿಲ್ಲ. ನಕಲಿ ಮತದಾರನ ತೆಗಿರಿ ಅಂತ ಹೇಳ್ತೀವಿ. ಎರಡೆರಡು ಹೆಸರು ಇರ್ತಕ್ಕಂಥ ಅವ್ರದ್ದು ಹೆಸರು ತೆಗಿರಿ ಅಂತೀವಿ. ಆದರೆ ಯಾವುದೇ ಕಾರಣಕ್ಕೂ ಸಹ ಪ್ರತಿಯೊಬ್ಬ ಭಾರತ ನಾಗರಿಕನ ಹಕ್ಕನ್ನು ಯಾರೂ ಸಹ ಮೊಟಕುಗೊಳಿಸಬಾರ್ದು ಅನ್ನೋ ಮೂಲ ಉದ್ದೇಶದಿಂದ ಈ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸದ್ಯಕ್ಕೆ SIR ಮಾಡೋಣ, ಆಮೇಲೆ ಅದಕ್ಕೆ ಬರ್ತೀವಿ. ಯಾವ ಗೊಂದಲನೂ ಇಲ್ಲ, ಯಾವುದು ಗೊಂದಲ ಇಲ್ಲ. ಈಗಾಗಲೇ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳಾಗಿದೆ, ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳಾಗಿದೆ, ಎಲ್ಲ ಹಂತದಲ್ಲೂ ಕಾರ್ಯಕ್ರಮ ಮಾಡಿದ್ದೀವಿ. ನಾವು 30ನೇ ತಾರೀಕು ಒಳಗಡೆ ಮುಗಿಸ್ಬೇಕು. ಪುನಃ ಇದ್ರದ್ದು ಗಂಭೀರತೆ ಇರಬೇಕು ಅಂಥೇಳಿ ನಾನೆಲ್ಲ ಕಾರ್ಯಕ್ರಮಗಳನ್ನ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರೋದು, ಎಲ್ಲ ಡಿವಿಷನಲ್ಲೂ ಸಹ.